ಹಾಯ್, ಈಗ ಆ್ಯಕ್ಚುಲಿ 7 o'clock ಆಗಿದೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸುಮ್ಮನೆ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆದು ಒಂದು ವೀಡಿಯೋ ಎಡಿಟಿಂಗ್ ಮಾಡಿದೆ, ಮತ್ತು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಅಂತಂದರೆ ಮೇನ್ ಬುಕ್ಗೆ ಓದ್ತಾಯಿದ್ದೀನಿ ಇನ್ನೂ ಸ್ವಲ್ಪನ. ಯಾಕಂತಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಇರೋದ್ರಿಂದ ತುಂಬ ಸೌಂಡು. ಸೊ ಹೊರಗಡೆ ಫಿಲಮ್ ನೋಡ್ತಾ ಇದ್ದಾರೆ. ಅದಕ್ಕೆ ಬುಕ್ ಓದ್ಬೇಕಾದ್ರೆ ಒಂದು ಏನು ಹೇಳ್ತಾರೆ, ಕಾಮಾಗಿರಬೇಕು ಮತ್ತು ತುಂಬ ಸೂದಿಂಗ್ ಆಗಿರಬೇಕು. ತುಂಬ ಅಂದರೆ ತುಂಬ ಮನಸ್ಸಿಗೆ ಓದಬೇಕು ಅನ್ನೋ ಒಂದು ಹಿತವಾದ ಭಾವನೆ ಬರಬೇಕು. ಸೊ ಆ ಥರ ಒಂದು ಕಾಮ್ ವಾತಾವರಣ ಇದ್ದಾಗ ಓದಿದ್ರೆ ಚೆನ್ನಾಗಿರುತ್ತೆ. ನೈಟ್ ಪ್ರಿಫರ್ ಮಾಡಿದ್ರೆ ಬುಕ್ಸ್ ಎಲ್ಲ ಓದೋಕ್ಕೆ ತುಂಬ ಒಳ್ಳೆಯದು. ಜಸ್ಟ್ ಎಲ್ಲ ಇಂಗ್ಲೀಷ್ ಬುಕ್ಸು ನಾನು ಓದ್ತಾ ಇರೋದು. ಈಗ ಯಾವುದಪ್ಪ, ಓಕೆ, ಇಂಗ್ಲೀಷ್ ವಿತ್ ಸ್ಯಾಮ್ ಆ್ಯಂಡ್ ಆಶ್ ಅಂತ, ಅದರಲ್ಲಿ ಗ್ರಾಮರ್ ವಿತಿನ್ 4 hours ಅಂತ ಈಗ ವಿಡಿಯೋ ಇದೆ. ಅದನ್ನು ಒಂದು ಸ್ವಲ್ಪ ನೋಡೋಣ ಅಂತ. ಇಷ್ಟೊತ್ತು ಮರ್ಮೈಡ್ ಡೌನ್ ಅಂತ ಇತ್ತು, ಆ ಫಿಲಮ್ ನೋಡಿದೆ. ಬಟ್ ಚೆನ್ನಾಗಿತ್ತು, ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಒಂಥರ ಡಿಫ್ರೆಂಟ್ ಸ್ಟೋರಿ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಅಷ್ಟು ವಿಡಿಯೋ ನೋಡಿದೆ. ಮತ್ತು ನೋಡಬೇಕು ಈಗ, ಮತ್ತು ಅಟೆಂಪ್ಟಿಗೆ ಕಟ್ಟೋಕ್ಕೆ ಪ್ರಿಪೇರ್ ಆಗೋಣ ಅಂತ ನೆಕ್ಸ್ಟು. ಮತ್ತು ಇನ್ನೊಂದು ಪ್ರಾಡಕ್ಟ್ ರಿವ್ಯೂ, ನಾನು ಆಲ್ಮೋಸ್ಟ್ ಒಂದು 4-5 days ಯೂಸ್ ಮಾಡಿದೆ. ಕೆಲವರು ಯೂಟ್ಯೂಬರ್ಸು ಮಾಡಿದರು, ಬಟ್ ಇದು ತುಂಬ ನೋಡಿ, ನಮ್ಮ ಮಾರ್ಕೆಲ್ಲ ಆ್ಯಕ್ಚುಲಿ ಕಡಿಮೆ ಆಗ್ತಿದ್ದಾವೆ, ಇನ್ನೂ ಇದ್ದಾವೆ. ಬಟ್ ಅಟ್ಲೀಸ್ಟ್ ಡರ್ಮಟಾಲಜಿಸ್ಟ್ ಹೇಳಿದರು ಫುಲ್ಲು ಫೇಡ್ ಆಗೋಕ್ಕೆ 6 ತಿಂಗಳು ಬೇಕು ಅಂತ. ಬಟ್ ಇಲ್ಲೆಲ್ಲ ತುಂಬ ಕಡಿಮೆ ಆಗಿದೆ, ಮತ್ತು ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಒಂದು ಝೂಮ್ ಮಾಡಿ ತೋರಿಸಿದ್ರು, ಇಲ್ಲಿ ನಂಗೆ ಜಾಸ್ತಿ ಇತ್ತು. ಮತ್ತು ಸ್ಕಿನ್ ಸ್ಮೂತ್ ಅನ್ನಿಸ್ತಾ ಇದೆ. ಸಾರಿ, ಇದು ಬಂದು ಒಂದು ಇದ್ರಲ್ಲಿ ಹಾಕಿದ್ನಲ್ಲ. ಸೊ ನಾನು ಊರಿಗೂ ತಗೊಂಡೋಗಿ ನಮ್ಮ ಹೆಲ್ದಿಸ್ ಹಚ್ಚಿಲ್ಲ ಅಷ್ಟೇ, ಇವತ್ತು ಹಚ್ಚಿದ್ದೀನಿ. ನಲ್ಲಪರಂ ಮರಡೈ ಕೆರಮ್ ಅಂತ, ಚೆನ್ನಾಗಿದೆ. ಪಿಂಪಲ್ಸ್ ಏನಾಗಿಲ್ಲ, ನಾನು ಸೆನ್ಸಿಟಿವ್ ಸ್ಕಿನ್ನು. ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲಿದೆ. ಇನ್ನೂ ಇಷ್ಟೊಂದಿದೆ. ಅದೆಲ್ಲ ಹೋದ್ಮೇಲೆ ಅದೆಲ್ಲ ಟ್ರೈ ಮಾಡಿದಾದ್ಮೇಲೆ ನನಗೆ ಈ ಪಿಗ್ಮೆಂಟೇಷನ್ ಎಲ್ಲ ಇರುತ್ತಲ್ಲ, ಮತ್ತು ಸ್ಕಿನ್ ಹೀಲ್ ಆಗೋದಕ್ಕೆ ನಾನು ಡರ್ಮರೋಲಿಂಗ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೂ ತುಂಬ ಒಳ್ಳೆಯದು. ಮತ್ತು ನಾನು ಅವತ್ತು ಏನು ತಂದೆ ಅಂತ ತೋರಿಸಿಲ್ಲ. ಅವತ್ತು ಇದನ್ನು ತಗೊಬಂದೆ. ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾದ ಒಂದ್ಸರಿ ತೋರಿಸ್ತೀನಿ. ಇದೊಂದು ಕಡ, ಇದು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಇದು ಆ್ಯಕ್ಚುಲಿ ತಿರುಗೋ ಥರ ಇಲ್ಲ. ಇದು ಜಸ್ಟ್ ಇಲ್ಲೊಂದು ಇದು ಕೊಟ್ಟಿದ್ದಾರೆ, ಇದ್ರ ಮೇಲೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಅದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೋಡಿ, ಈ ಥರ ಓಪನ್ ಆಗುತ್ತೆ. ತುಂಬ ಹ್ಯಾಂಟಿಕ್ಕು ಚೆನ್ನಾಗಿದೆ. ಇದನ್ನು ನಾನು ಮದುವೆಗಿಂತ ತಗೊಂಡು ಡೈಲಿ ಯೂಸ್ ಮಾಡ್ತೀನಿ. ಬಟ್ ನಂಗೆ ಡೈಲಿ ಹಾಕೊಳ್ಳೋಕೆ ಇಷ್ಟ ಆಯಿತು. ಇದು ಅಂದರೆ ತೆಗಿತೀನಿ, ಪಾತ್ರೆ ತೊಳಿಬೇಕಾದ್ರೆ ತೆಗೆದು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಲಕ್ಷ್ಮಿ ಡಿಸೈನು. ಮತ್ತು ಇದನ್ನು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದೊಂದು ತೊಗೊಂಡ್ವಿ, ಮತ್ತು ಸ್ಟಿಕ್ಕರ್ಸು ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಇದು ಚೆನ್ನಾಗಿದೆ, ನೈಟಲ್ಲಿ ಲುಕ್ ಚೆನ್ನಾಗಿ ಕೊಡುತ್ತೆ ಡೇಗೆ. ಇದು ಒಂದೇ ಬರೋದು ಅಂತ ಹೇಳಿದರು, 2 ಕೇಳಿದೆ ನಾನು. ಇದೊಂದೇ ಇದ್ದಿದ್ದು, ಇನ್ನೊಂದು ತುಂಬ ದೊಡ್ಡ ಪೀಸ್ ಇತ್ತು ಇದೇ ಡಿಸೈನಲ್ಲಿ. 2.4 ಒಂದಿತ್ತು, 2.6 ಒಂದಿತ್ತು. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಈ ಥರ ಓಕೆ, ಈ ಥರ ಡೀಟೇಲ್ ಇದೆ. ಆಮೇಲೆ ಲಕ್ಷ್ಮಿ ಮತ್ತು ಸರಿ
ಲಕ್ಷ್ಮಿ ಡಿಸೈನು. ಈ ಥರ ಇದೆ. ಇದು ಬ್ರಾಸ್ಲೈಟ್ ಬಂದು ಈ ಥರ ಇದೆ. ಇಷ್ಟು ಸಿಂಪಲ್ ಆಗಿದೆ. ಮತ್ತು ಈ ಥರ ಲಾಕ್ ಮಾಡೋದು. ಇದು ನೋಡಿ, ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾರೆ. ವೈಟ್ ಇದು ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಇದ್ರ ಮೇಲೆ ಈ ಥರ ಪ್ರೆಸ್ ಮಾಡಿ ಸರಿ ಈ ಥರ ನನಗೆ ಈ ಥರ ಪ್ರೆಸ್ ಮಾಡಿ ನಾವು ಇದು ಮಾಡಿದ್ರೆ ಬರುತ್ತೆ. ಓಪನ್ ಆಗುತ್ತೆ. ಇದೆಲ್ಲ ಹಾಕಿದೆ. ನೋಡಿ ಈ ಥರ ಇದೆ. ಈ ಥರ ಡಿಸೈನ್ ಇದೆ ಈ ಕಡೆ. ಅದೊಂದು ತೋರಿಸ್ಬೇಕಾಯ್ತು ಯಾವುದೇ ತೊಗೊಂಡೆ ಅಂತ. ರಿಸಲ್ಟು ಪಾಸಿಟಿವ್ ಇಲ್ಲ ಅಂದಿದ್ದಕ್ಕೆ ನನಗೆ ಬೇಜಾರಾಯಿತು, ತೋರಿಸಿರಲಿಲ್ಲ. ನೋಡಿ ಕೈಗೆ ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ. ಈ ಥರ ಡೀಟೇಲ್ ಡಿಸೈನ್ಸ್ ಇದೆ, ಚೆನ್ನಾಗಿದೆ. IELTS preparation, but if you need more data or more understanding about all other modules for IELTS, make sure that you visit ieltsclass.learnwithsamanash.com. It goes here as well as in the description box. Also, a batch has started on 28th March and it's not very late for you to join for it. I hope you enjoyed this video. Let's get started. We'll understand a very basic concept of English grammar, and that is types of sentences. So let's get into the presentation mode and understand why do we need sentences. In order to convey any form. ನೋಡಿ, ಈ ವಿಡಿಯೋ ಎಡಿಟ್ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಈಗ ಎಡಿಟ್ ಮಾಡ್ತಾಯಿದ್ದೀನಿ. ನಾನು ಯಾವುದೋ ನ್ಯೂ ರೆಸಿಪೀಸ್ ಟ್ರೈ ಮಾಡೋಣ ಅಂತ ಹೋಗಿ ಈ ಥರ ಆಯಿತು. ಫೈನ್. ಫಸ್ಟು ಇದನ್ನು ಒಂದು 3-4 ವಿಷಲ್ ಬೇಯಿಸ್ಕೊಂಡೆ. ಸೊ ಅದಾದಮೇಲೆ ಒಂದು ಮೀಡಿಯಮ್ ಗಾತ್ರದ 4-5 ಈರುಳ್ಳಿ ಕಟ್ ಮಾಡಿಕೊಂಡು, ಸೊ ನೀವು ಈರುಳ್ಳಿ ಮತ್ತು ಇದು ಕ್ಯಾಪ್ಸಿಕಮು ಮತ್ತು ಮೊಸರು, ಕ್ಯಾರೆಟು, ಯಾವುದಾದ್ರು ತರಕಾರಿ ಕೂಡ ನೀವು ಆ್ಯಡ್ ಮಾಡ್ಬೋದು. ಮೆಣಸಿನ್ಕಾಯಿ ಪುಡಿ, ಮೆಣಸು ಪುಡಿ, ಇದಕ್ಕೆ ಸ್ವಲ್ಪ ಖಾರ ಪುಡಿ ಅದೆಲ್ಲ ಆ್ಯಡ್ ಮಾಡಿದೆ. ಸೊ ಈಗ ಚಟ್ನಿ ಮಾಡೋಣ ಮೆಣಸಿನ ಪುಡಿ ಒಂದು. ಬಟ್ ನಾನು ನಿಮ್ಮ ಹತ್ರ ಕಡಲೆ ಇಟ್ಟಿದ್ರೆ ತುಂಬ ಒಳ್ಳೆಯದು, ಯಾಕಂತಂದರೆ ಮತ್ತು ಗರಂ ಮಸಾಲನೂ ಕೂಡ ನೀವು ಹಾಕ್ಕೊಬೋದು. ಅದು ಚಪಾತಿ ಜೊತೆ ಮಾತ್ರ ಚೆನ್ನಾಗಿರುತ್ತೆ. ಅದು ಬೈಂಡಿಂಗ್ ಬರಬೇಕಲ್ಲ, ಬೈಂಡಿಂಗ್ ಬರೋದಕ್ಕೆ ಕಡಲೆ ಇಟ್ಟು ಇದ್ದರೆ ಒಳ್ಳೆಯದು. ಬಟ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಕಡಲೆ ಬೇಳೆನ ಪೌಡರ್ ಮಾಡಿಕೊಂಡೆ. ಸೊಪ್ಪು ಜೊತೆ ಅದ್ರ ಹಾಕ್ಕೊಬೋದು. ನಾನು ಇದನ್ನು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡೋದಿತ್ತಲ್ಲ ಅದರಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ. ನೀವು ಮಿಕ್ಸಿ ಜಾರ್ಗೆ ಆದ್ರೂ ಹಾಕೊಂಡು, ಬಟ್ ನೀರು ಹಾಕ್ಕೊಬಾರ್ದು. ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಂಡಿದ್ದೆ, ಬಟ್ ಟೇಸ್ಟ್ ಚೆನ್ನಾಗಿತ್ತು ಚಪಾತಿ ಜೊತೆ. ಮತ್ತು ಇದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಪುಟ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ಟ್ರೈ ಮಾಡಿದ್ದೆ, ಬಟ್ ನಿಮ್ಗೆ ಇನ್ ಕೇಸ್ ನಿಮ್ಮ ಹತ್ರ ಮೈಕ್ರೋವೇವ್ ಇತ್ತು ಅಂತಂದರೆ ನೀವು ಅದರಲ್ಲಿ ಕೂಡ ಇದು ಮಾಡಿಕೊಂಡ್ರೆ ಅದು ಹೆಲ್ತಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಬಟ್ ಇದು ಅಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ಏನೇ ಅಂದರೆ ಒಂದು ಹೊಸ ರೆಸಿಪಿ ಟ್ರೈ ಮಾಡಬೇಕಾದ್ರೆ ಒಂದು 2-3 ವೀಡಿಯೋ ನೋಡಿದ್ದೆ. ಅದರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಚಪಾತಿರಲ್ಲಿ ತೋರಿಸಿದ್ರು. ಸೊ ಇಟ್ ಮೈಟ್ ಬಿ ವರ್ಕೌಟ್ ಅಂತ ಹೇಳ್ಬೋದು. ತುಂಬ ಮೈಟ್ ಬಿ ಅಲ್ಲ, ಇದು ಅದೇ ಚೆನ್ನಾಗಿ ಔಟ್ಕಮ್ ಆಗಿದ್ದು. ಅಂದರೆ ಇನ್ನೊಂದು ಸ್ವಲ್ಪ ಸ್ಟಫಿಂಗ್ ಇದೆ, ಅದನ್ನು ಕೂಡ ನೈಟ್ ಚಪಾತಿ ಮಾಡಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿಯಷ್ಟು ಇದಕ್ಕೆ ಯೂಸ್ ಮಾಡಿದ್ದೆ ಕಾಬೂಲ್ ಕಡಲೆನ. ನೀವು ಕಾಬೂಲ್ ಕಡಲೆಗಿನ್ನ ನಾನು ನಾರ್ಮಲ್ ಕಡಲೆ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಟ್ಲೆಟ್ ಮಾಡೋದಕ್ಕೆ. ಅದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇದಕ್ಕಿನ್ನ. ಕಟ್ಲೆಟ್ ಮಾಡ್ಕೋಬೋದು ಮತ್ತು ಈ ಥರ ಚಪಾತಿ ಜೊತೆ
ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ಟೆ ನೋಡಿ. ಲಾಸ್ಟಲ್ಲಿ ಅದು ಟ್ರೈ ಮಾಡಿದೆ, ಬಟ್ ಅದು ಕೂಡ ಬರಲಿಲ್ಲ. ಅಂದರೆ ಅದು ಎಷ್ಟೊತ್ತಾದರೂ ಕೂಡ ಬೈಂಡಿಂಗ್ ಬರ್ತಾನೇ ಇಲ್ಲ, ಮತ್ತು ಅದು ಸೀಗ್ತಾ ಇದೆ ಹೊರತು. ಸೊ ಅದಕ್ಕೆ ಲಾಸ್ಟಲ್ಲಿ ಅದು ಬೇರೆ ಮಾರ್ನಿಂಗು ಲೈಟ್ ಬೇರೆ ಆಗಿತ್ತು. ಆಲ್ಮೋಸ್ಟ್ ನಾನು ಎದ್ದಾಗ 7:05 ಆಗಿತ್ತು. ಅದ್ರ ಜೊತೆಗೆ ಎಲ್ಲ ಕಸ ಎಲ್ಲ ಗುಡ್ಸಿ ಬಂದಾಗ 7:30 ಆಗಿತ್ತು. ಮತ್ತು ಇದು ಬೇರೆ ಇಟ್ಕೊಂಡೆ. ಲಾಸ್ಟಲ್ಲಿ ಅದು ಬರ್ತಾನೇ ಇಲ್ಲ. ಸೊ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಂತು, ಬಟ್ ಎಣ್ಣೆಲಿ ಹಾಕಿ ಅದು ಕೂಡ ತೇಲ್ತಾ ಇರಲಿಲ್ಲ. ಸೊ ಇದು ಟ್ರೈ ಮಾಡಿದೆ, ಇದು ಬರಲಿಲ್ಲ. ಸೊ ಆಮೇಲೆ ಎಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾಯಿತು. ಅದು ಕೂಡ ಎಷ್ಟೊತ್ತು ಬಿಟ್ಟರು ಇದು ಮಾಡಿಲ್ಲ. ಸೊ ಲಾಸ್ಟಲ್ಲಿ ಟ್ರೈ ಮಾಡಿದೆ. ಲಾಸ್ಟಿಗೆ ಇದೊಂದು ಟ್ರೈ ಮಾಡಿದೆ. ಚಪಾತಿ ಹಿಟ್ಟು ಕಲಿಸ್ಕೊಂಡು ಅದೊಂದು ಸ್ವಲ್ಪ ಲೇಟ್ ಆಯಿತು. ಸೊ ಅದಾದಮೇಲೆ ಈ ಥರ ಉಂಡೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಸ್ಟಫಿಂಗ್ ಇದೆ, ಅಂದರೆ ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೆ. ಮತ್ತು ನೈಟು ಕೂಡ ಒಂದೆರಡು ಮಾಡಿದ್ದೆ, ಚೆನ್ನಾಗಿತ್ತು. ಒಂದು ಹೆಲ್ದಿ ರೆಸಿಪಿ ಥರ ಇತ್ತು, ಚೆನ್ನಾಗಿ. ಇದು ನೋಡೋಕ್ಕೆ ದಪ್ಪ ಅನಿಸುತ್ತೆ, ಬಟ್ ಅದು ಸ್ಟಫಿಂಗ್ ಎಲ್ಲ ಇರೋದ್ರಿಂದ ಅದು ತಿನ್ನಬೇಕಾದ್ರೆ ಅಷ್ಟೊಂದು ಗಟ್ಟಿ ಆಗೋದಿಲ್ಲ. ಮಧ್ಯಾಹ್ನಕ್ಕೆ ಕೂಡ ತಿಂದರೂ ಕೂಡ ಸ್ವಲ್ಪ ಹಿಟ್ಟು, ಅಂದರೆ ಚಪಾತಿ ಹಿಟ್ಟು ಮೆತ್ತಗಿತ್ತು, ಅದಕ್ಕೋಸ್ಕರ ಅಂಟೋದು. ಅದು ಬೇರೆ ಟೈಮ್ ಬೇರೆ ಆಗಿತ್ತು. ಟಿಫನಿಗೆ ಬೇರೆ 4 ಮಾಡಿಕೊಟ್ಟೆ. ಚಟ್ನಿ ಜೊತೆ ಚೆನ್ನಾಗಿತ್ತು. ಚಟ್ನಿಗಿನ ರಾಜ್ಮಾ ಜೊತೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ನೀವು ಹಂಗೆ ಕೂಡ ತಿನ್ಬೋದು. ತುಪ್ಪದ ಜೊತೆ ಬಿಸಿ ಬಿಸಿ ಇರ್ಬೇಕಾದ್ರೆ ತುಪ್ಪ ಹಾಕ್ಕೊಂಡು, ಮತ್ತು ಬೆಣ್ಣೆ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಲೈಕ್ ಆಲೂ ಪರೋಟ ಥರ ಬರುತ್ತೆ. ಗೊತ್ತಾಗೋದಿಲ್ಲ ಏನು ಸ್ಟಫಿಂಗ್ ಹಾಕಿದ್ದೀವಿ ಅಂತ, ಬಟ್ ಹೆಲ್ತಿಯಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಅಂಟದು ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದರೆ ಬೇಯೋದಕ್ಕೆಲ್ಲ ಚಪಾತಿ ಜೊತೆ. ಆಫೀಸಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತೀನಂತೆ, ಬಟ್ ಫಸ್ಟ್ ಟೈಮ್ ಅಲ್ಲ ಹಿಂಗೆ ಅಂತ. ಬಟ್ ಇನ್ನೊಂದ್ಸಲಿ ಮಾಡಬೇಕಾದ್ರೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಗೊತ್ತಾಗೋದಿಲ್ಲ. ಅದೆಲ್ಲ ಅದು ಇದು ಏನೇನೋ ಟ್ರೈ ಮಾಡೋಕ್ಕೆ ಹೋಗಿ ಅದು ಆ ಥರ ಆಗಲಿಲ್ಲ. ಸೊ ಹಿಂಗೆ ಸಿಹಿದ್ರಲ್ಲೂ ಅಷ್ಟೇ, ನಮಗೆ ಪಾತ್ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್, ಅದು ಗೈಡ್ಲೈನ್ಸ್ ಇಲ್ದಲ್ಲೇ ಹೋದಾಗ. ಸೊ ಆಮೇಲಿಂದ ನಮ್ಗೆ ಹೋದಾಗ ನಾವೇ ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಒಂದು ಐಡಿಯಾ ಸಿಗುತ್ತಲ್ಲ, ಆವಾಗ ನಮಗೆ ಯಾವ ಥರ ಮಾಡ್ಬೋದು ಅಂತ ಇದಾಗುತ್ತೆ. ಬಟ್ ಫೈನಲಿ ಅದು ಇದು ಏನೇನೋ ಟ್ರೈ ಮಾಡಿದಾಗ ಸಕ್ಸಸ್ ಸಿಗುತ್ತೆ. ಬಟ್ ಟ್ರೈ ಮಾಡ್ದಲೇ ಇರ್ತಾರೆ, ಏನೂ ಸಕ್ಸಸ್ ಸಿಗೋಲ್ಲ. ಪ್ರಯತ್ನ ಪಡ್ತಾನೆ ಇರಬೇಕು. ಪ್ರಯತ್ನ ಪಡ್ತಾ ಇದ್ದರೆ ಮಾತ್ರ ಏನಾದರೂ ಸಿಗುತ್ತೆ, ಇಲ್ಲ ಅಂತಂದರೆ ಏನು ಸಿಗೋದಿಲ್ಲ. ಹಾಯ್, ಈಗ ನೋಡಿ, ಇದು ಏನೇನೋ ಸಾಹಸ ಮಾಡಿ ಅಷ್ಟಿಗೆ ಚಪಾತಿ ಮಾಡಿದ್ದೀನಿ. ಚೆನ್ನಾಗಿದೆ. ಫೈನಲಿ ಎಷ್ಟು ಟೈಮ್ ತೊಗೊಳ್ತು ಗೊತ್ತಾ ಇದನ್ನು ಈ ಥರ ಒಂದು ಡಿಶ್ ಮಾಡೋದಕ್ಕೆ. ಒಂದು ಏನೋ ಟ್ರೈ ಮಾಡಿದೆ, ಬಟ್ ಲಾಸ್ಟಿಗೆ ಚಪಾತಿ ಜೊತೆನೇ ಇದು ಚೆನ್ನಾಗಿದೆ.
ಆ್ಯಕ್ಚುಲಿ ಈ ಥರ ಕನ್ಸಿಸ್ಟೆನ್ಸಿ ಇದೆ. ನಾನು ಸ್ವಲ್ಪ ದಪ್ಪನೇ ತೊಗೋಬೇಕು, ಇಲ್ಲ ಅಂತಂದರೆ ಕಿತ್ತೋಗ್ಬಿಡುತ್ತೆ. ಬಟ್ ಇನ್ನೂ ಚೆನ್ನಾಗಿದೆ. ಚಟ್ನಿ ಮಾಡಿದ್ದೀನಿ. ಅದು ಬೇರೆ ಗುರು ಪೂರ್ಣಿಮೆ ಅಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ಹೊರಗಡೆ ಕ್ಲೀನ್ ಮಾಡಿದ್ದಿಲ್ಲ, ಕ್ಲೀನ್ ಮಾಡಿದೆ. ಇದೊಂದು ಇಟ್ಕೊಂಡು ಏನೇನೋ ಮಾಡೋಕ್ಕೆ ಹೋಗಿ ಎಷ್ಟೊತ್ತು ಟೈಮ್ ತಗೊಳ್ತು. ಹೊಸ ಡಿಶ್ ಟ್ರೈ ಮಾಡೋಕ್ಕೆ ಹೋಗಿ ಫೈನಲಿ ಏನೇನೋ ಪ್ರಯತ್ನ ಪಟ್ಟ ಮೇಲೆ ಸಕ್ಸಸ್ ಆಯಿತು. ಸೊ ಹಂಗೆ. ಸೊ ಮತ್ತೆ ಸಿಗ್ತೀನಿ, ಬಾಯ್ ಬಾಯ್. ಸೊ ಈಗ ಅಂತೀನಿ ನಾನು ಅಂತ. ಇದು ಆ್ಯಕ್ಚುಲಿ ನನಗೆ ತುಂಬ ಇಚ್ಚಿಂಗ್ ಆಗ್ತಾಯಿತ್ತು, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದಾಗ. ಈಗಲೂ ಸ್ವಲ್ಪ ಇಚ್ಚಿಂಗ್ ಅನ್ನಿಸ್ತಾ ಇರುತ್ತೆ, ಗೊತ್ತಿಲ್ಲ. ನೈಟ್ ತುಂಬ ಜಾಸ್ತಿ ಇಚ್ಚಿಂಗ್ ಆಗ್ತಾಯಿರುತ್ತೆ. ಸೊ ವಾಟ್ ಟು ಡೂ? ಅದಕ್ಕೆ ಇವಾಗ ಎಷ್ಟೊಂದು ಬೇರೆ ಕೆಲಸ ಐತೆ. ಗ್ರಾಮರ್ ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ನು ಸ್ಪೀಕಿಂಗು ಇಲ್ಲ, ಲಿಸ್ನಿಂಗು ಇಲ್ಲ, ಏನೂ ಇಲ್ಲ ಇವತ್ತು. ಇಂಗ್ಲೀಷು. ಸೊ ಅದಕ್ಕೆ ಫಸ್ಟು ಸ್ವಲ್ಪ ಸುಧಾರಿಸ್ಕೊಂಡು ಎಲ್ಲ ತಿಂದು ಆಮೇಲೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿನೇ ಎಲ್ಲನ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ಅಡುಗೆನ ಮಾಡಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂತಂದರೆ ಯಾವುದೂ ಆಗೋದಿಲ್ಲ, ಅದಕ್ಕೋಸ್ಕರ. ಅದನ್ನು ಇಟ್ಕೊಂಡ್ರೆ ಒಂದು 5 ಅವರ್ ಬೇಕು. ಸೊ ಅಷ್ಟೊತ್ತಿಗೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಣ ಅಂತ. ನೋಡಿ, ಎಲ್ಲ ಧೂಳಿದೆ. ಕ್ಲೀನ್ ಮಾಡಿದ್ರೆ ಮತ್ತೆ ಧೂಳು ಬಂದಿದೆ. ಫೈನ್, ಕ್ಲೀನ್ ಮಾಡೋಣ. ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಹಾಂ, ತೋರಿಸಿಲ್ಲಲ್ಲ. ಇದು ಬಂದು ಇದು ಕೊಟ್ಟಿದ್ದೀನಿ ನಿಮಗೆ ಸ್ಟೋರ್ದಲ್ಲಿ. ಇದು ಕ್ಯಾಶಿಯೋ ವಾಚ್. ಆಲ್ಮೋಸ್ಟ್ ಇದು ಅಪ್ರಾಕ್ಸಿಮೇಟ್ 10,000 ಏನೋ ಇರಬೇಕು. ಎಲ್ಲ ಕ್ಲೀನ್ ಮಾಡೋಣ. ಅದು ಎಲ್ಲ ಧೂಳು ಓಡಿಸಿ ಅಡುಗೆ ಮನೆ ನೋಡಿ ಆ ಥರ ಕಾಣಿಸ್ತಾ ಇದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಸೊ ಐ ವಿಲ್ catch you later. Alexa, play Kannada songs. The station Top Kannada on Amazon Music. Slide out my driver's license. I almost dropped it as I tried to hand it to her. Quinn Alexander. He reads my name off my license, then looks up to match the picture with my face. A bit of a way from home, aren't you? I'm visiting some friends. I see. Awfully bad weather for a road trip. Yeah, I did. I swallowed a hard lump in my throat. Look, officer, I couldn't have been speeding. I've been going well under the speed limit. He waits for me. That isn't why I pulled you over. ನೋಡಿ, ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಜಸ್ಟ್ ಧೂಳು ಹೊಡ್ಸಿರೋದು, ಅದು ಕೂಡ ಧೂಳು ಹೊಡ್ಸಿದ್ದೀನಿ. ಇಲ್ಲೂ ಕೂಡ ಇದು ಬ್ಲಾಕ್ ಅಲ್ಲ, ಇದು ಧೂಳು ಹೊಡ್ಸಿದ್ದೀನಿ. ನೋಡಿ, ಊಟ ಮಾಡಿ ಅಲ್ಲೇ ಇಟ್ಟಿರ್ತಾರೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಇದೆಲ್ಲ ಧೂಳು ಹೊಡ್ಸಿದ್ದೀನಿ, ಅದು ಎತ್ಕೊಂಡು ಹೋಗ್ಬೇಕು. ನಾನು ಯಾವಾಗಲೂ ಇಟ್ಟಿರೋಲ್ಲ, ಬಟ್ ಸಮ್ಟೈಮ್ಸ್ ಹಿಂಗೆ ಬಿಟ್ಟು ಹಂಗೆ ಹೋಗಿರೋದೆ. ಇದನ್ನು ಬೆಡ್ ಕವರ್ ಚೇಂಜ್ ಮಾಡಬೇಕು. ಎತ್ತಾಕಿ ಬೆಡ್ ಕವರ್ ಚೇಂಜ್ ಮಾಡಿ. ಇದೆಲ್ಲ ಧೂಳಿತ್ತು. ಮತ್ತು ಈಗ ನೆಲವನ್ನು ತೊಳಿಬೇಕು. ಸೊ ಬಾತ್ರೂಮ್ ಎಲ್ಲ ನೆನ್ನೆ ಕ್ಲೀನ್ ಮಾಡಿದ್ದು.
ಎಲ್ಲ ಕ್ಲೀನ್ ಆಯಿತು. ಈಗ ಹಾಲಿಟ್ಟಿದ್ದೀನಿ ಕಾಫಿ ಮಾಡೋಣ ಅಂತ. ಇದಕ್ಕೆಲ್ಲ ನೀರು ಹಾಕಿದ್ದೀನಿ ಸ್ವಲ್ಪ ನೆನ್ಕೊಳ್ಳಿ ಅಂತ. ಮೀನ್ಸ್ ನಾಯಿಗಳೆಲ್ಲ ಫುಡ್ಡೆಲ್ಲ ತಿಂದಿರ್ತಾವಲ್ಲ, ಅದಕ್ಕೆ ಗಲೀಜು ಮಾಡಿರ್ತವೆ. ಮತ್ತು ಬೆಕ್ಕುಗಳು ಕೂಡ, ನಾಯಿ ಒಂದೆಲ್ಲ ಹಾಸಿಗೆ ಕವರೆಲ್ಲ ತೆಗ್ದಿದ್ದೀನಿ. ನೋಡಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲ ತೆಗ್ದಿದ್ದೀನಿ. ಇನ್ನೊಂದ್ಸಲಿ ಒರೆಸ್ಬೇಕು. ಜೊತೆಗೆ ಬಟ್ಟೆ ಬೇರೆ ಇದ್ದಾವೆ. 7 ಗಂಟೆಗೆ ಬಂತು. ಸೊ ಸಾಂಗೆಲ್ಲ ಹಾಕಿದ್ನಲ್ಲ, ಕಾಫಿ ಮಾಡೋಣ ಅಂತ, ಮತ್ತು ಮೊಳಕೆ ಕಾಳು ಕಟ್ಟೋಣ ಅಂತೇಳಿ ಇದೆಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು. ಅಂದರೆ ಹಂಗೆ ಕಟ್ಟಿದ್ರೆ ಮೊಳಕೆ ಬರೋಲ್ಲ ಅಂತ ಸ್ವಲ್ಪ ಒಣಗಾಕಿ ನೀರಿನ ಮಾಯ್ಶ್ಚರೈಸರ್ ಎಲ್ಲ ಸ್ವಲ್ಪ ಕಡಿಮೆ ಆದಾಗ ನಾನು ಮೊಳಕೆ ಕಟ್ಟೋದು. ಮೊಳಕೆ ಆಮೇಲೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ತುಂಬ ಜಾಸ್ತಿ ಬಿಟ್ಟೆ ನೋಡಿ. ಆ್ಯಕ್ಚುಲಿ ನಾನು ಫಸ್ಟೇ ಒಂದು ಸ್ವಲ್ಪ ಹಂಗೆ ಅಂದರೆ ಫುಡ್ಡೆಲ್ಲ ಇದ್ದಿರ್ತಾವಲ್ಲ ಅಂಟು ಅಂತ ಅನಿಸಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲಿಂದ ಈ ಬಿಟ್ವೀನಲ್ಲಿ ಕಡಿಮೆ ಇಟ್ಟು ಒಂದು 3 ಸಲ ಒರೆಸ್ಕೊಬಂದೆ. ಫಸ್ಟ್ ಒಂದು ಸಲ ಒರೆಸಿರ್ತೀನಿ, ಮತ್ತು ಇದು ಲೈಸಲೆಲ್ಲ ಹಾಕಿ ಆಮೇಲಿಂದ ನಾನು ಸ್ವಲ್ಪ ಕಂಫರ್ಟ್ ಹಾಕ್ಕೊಂಡ್ರೆ ನಿಜ ಅಂದರೆ ಶೈನಿಂಗ್ ಬರುತ್ತೆ. ನೆಲ ಸಾಫ್ಟ್ ಟಚ್ ತರಿಸಿರೋದು, ಈ ಸಲ ಕಂಫರ್ಟ್ ತರಿಸಿಲ್ಲ. ಶೈನಿಂಗ್ ಬರುತ್ತೆ ಮತ್ತು ಪರವಾಗಿಲ್ಲ. 2 ಡೇಸ್ ತೊಳಿಲಿಲ್ಲ ಅಂತಂದರೂ 2 ಡೇಸ್ ತೊಳಿಲೇಬೇಕು. ಬಟ್ 2 ಡೇಸ್ ಎಲ್ಲ ಇರೋಲ್ಲ, ಪ್ರಾಣಿಗಳೆಲ್ಲ ಇತ್ತು ಅಂತಂದ್ರೆ. ಅಂದರೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದನ್ನು ತೋರಿಸಿದ್ದೀನಿ, ಪದೇ ಪದೇ ತೋರಿಸಿ ಎನ್ಕೋಬೇಡಿ. ಇದು ನೋಡಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಜಸ್ಟ್ ಪೂಜೆ ಒಂದು ಮಾಡಬೇಕು. ದೀಪ ಹಚ್ಚಲ್ಲ, ಲೈಟ್ ಆನಲ್ಲಿರಲಿ. ಮತ್ತು ಒಂದ್ಸಲಿ ಇದೊಂದು ಸ್ವಲ್ಪ ಆರಿದ್ಮೇಲೆ ಮೊಳಕೆ ಕಟ್ಟಬೇಕು. ರಾಜ್ಮಾನ ನೆನಾಕಿದ್ದೀನಿ ಕೂಡ. ಇದೆಲ್ಲ ಆಫ್ ಮಾಡೋಣ. ನಾನು ಹಿಂಗೆ ಇನ್ನೊಂದು ತೋರಿಸ್ಬೇಕು. ಈ ಥರ ತರಿಸಿದ್ದೀನಿ, ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಥರ ಯೂಸ್ ಮಾಡ್ತಾ ಇರೋದು. ಇದು 3 in 1 ಅಂತ 525 ರೇಟ್ ಕಾಸ್ಟ್ಲಿನೇ ಇದೆ. ಮತ್ತು ಬಟ್ಟೆ ಎಲ್ಲ ನಾಳೆ ಮಾಡ್ತಿದ್ದೀನಿ. ಇದು ಜಸ್ಟ್ ಪೂಜೆ ಮತ್ತು ಅಡುಗೆ ಮಾಡಬೇಕು ಸಂಜೆ. ಹೊರಗಡೆ ಕೂಡ ಕುಂಕುಮ ಇಟ್ಟಿಲ್ಲ, ಲೇಟಾಗಿ ತೊಳೆದೆ ಅಂತ. ಸಂಜೆ ಇಟ್ಟು ಪೂಜೆ ಮಾಡೋದು. ಇಲ್ಲೆಲ್ಲ ತೊಳೆದಿರೋದು. ಗಿಡಕ್ಕೂ ಕೂಡ ನೀರು ಹಾಕಿದ್ದೀನಿ, ಪೂಜೆ ಮಾಡಬೇಕು. ಇದು ನೋಡಿ ಧೂಳು ಇತ್ತು, ಒಂದು ಸ್ವಲ್ಪ ಒರೆಸಿದ್ದೀನಿ. ಇನ್ನೂ ಸಣ್ಣದೆಲ್ಲ ಇದೆ. ನೋಡಿ 3:20 ಆ್ಯಕ್ಚುಲಿ ಅದು ಮುಂದಿದೆ. ಈಗ ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ಸಂಜೆ 6:30 ಪೂಜೆ ಮಾಡೋದು. ಪೂಜೆ ಮಾಡಿದ್ದಾದಮೇಲೆ ನಾನು ನಿಮ್ಗೊಂದೇನೋ ತೋರಿಸ್ತೀನಿ. ಇದು ಬೆಡ್ ಕವರ್ ತೆಗೆದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಸ್ಕಿನ್ ಕೇರ್, ನಿಮಗೆ ಡೌಟ್ ಇರುತ್ತಲ್ಲ ನಾನು ಹಚ್ಕೊಳ್ತಿದ್ದಿಲ್ಲ ಅಂತ, ರೋಸ್ ವಾಟರ್ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನಾನು ಮಾಡಿದ್ನಲ್ಲ ಬಾತ್ ಪೌಡರ್ ಅಂತ, ಅದನ್ನೇ ಕೂಡ ಮುಖಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಈ ಆಯಿಲ್ ಸ್ವಲ್ಪ ಜಸ್ಟ್ ಡ್ರಾಪ್ ಅಷ್ಟೇ. ನಾನು ಮನೇಲಿ ಇರ್ತೀನಲ್ಲ, ಹೊರಗಡೆ ಹೋದರೂ ಕೂಡ ಯೂಸ್ ಮಾಡ್ತೀನಿ, ಏನೂ ಆಗೋದಿಲ್ಲ. ಜಾಸ್ತಿ ಯೂಸ್ ಮಾಡಿದೆ. ಕೈಗೂ ಕೂಡ ಹಚ್ಕೋತೀನಿ.
ಸ್ನಾನ ಮಾಡಿದ್ದೆ ನಾನು. ಆ್ಯಕ್ಚುಲಿ ನನ್ನ ಕೈಗೆ ಏನು ಹಚ್ಚೋದಿಲ್ಲ. ಡಾರ್ಕ್ ಸರ್ಕಲ್ ಕೂಡ ಇದೆ ನನಗೆ. ನೋಡಿ, ಡಾರ್ಕ್ ಸರ್ಕಲು ಇದೆ ಮತ್ತು ಮಾರ್ಕ್ಸು ಕೂಡ ಇದೆ. ಇದು ಲಟ್ಟಕೊಲೆಮೈ. ಇದು ಆ್ಯಕ್ಚುಲಿ ಬರಬೇಕಾದ್ರೆ ಸ್ವಲ್ಪ ಶೇಕಾಗಿ ಆ ಥರ ಆಗಿದೆ. ಜಾಸ್ತಿ ಆಯಿತು. ಆ್ಯಕ್ಚುಲಿ ನಾನು ನ್ಯೂಟ್ರಿಷನ್ನ ಮುಂಚೆ ಯೂಸ್ ಮಾಡ್ತಿದ್ದೆ. ಈಗ ಫಿಕ್ಸ್ ಡರ್ಮಾ ಅಲ್ಲಿದೆ. ಈಗ ಸದ್ಯಕ್ಕೆ ಇವಾಗ ಇಲ್ಲೇ ಇದೆ. ಸ್ವಲ್ಪ ಯೂಸ್ ಮಾಡ್ತೀನಿ ಅಷ್ಟೇ. ಈ ಥರ ಕಾಣಿಸ್ತಾ ಇದೆ. ಮತ್ತು ಈಗ ಗ್ರಾಮರ್ಸ್ ಎಲ್ಲ ಪ್ರಿಪೇರ್ ಆಗಬೇಕು. ಏನೂ ಪ್ರಾಕ್ಟೀಸ್ ಮಾಡಿಲ್ಲ ಇವತ್ತು. ಸಂಜೆ 8ವರೆಗೂ ಅದೇ ಕೆಲಸ. ಸ್ವಲ್ಪ ಏನೂ ಇಲ್ಲ, ಕಾಫಿ ಮಾಡ್ಕೊಂಡು ಕುಡಿದು ಅನ್ನ ತಿಂದು ಒಂದು ಚಪಾತಿ ಇದೆ, ಅದನ್ನು ಸಂಜೆ ಮಾಡಬೇಕು. 8 ಮೇಲೆ ನಾನೆಲ್ಲ ಮಾಡೋದು. ಇಷ್ಟೇ. ಮತ್ತು ಇದು ಲಿಪ್ ಬಾಮ್ ಸ್ಟಿಕ್ಕರ್ ಬೇಕು, ಅಲ್ಲಿದೆ, ಇಟ್ಕೋಬೇಕು ಅಷ್ಟೇ. ಮತ್ತು ಈ ವಾಚು ಆ್ಯಕ್ಚುಲಿ ಇದು ಆಲ್ಮೋಸ್ಟ್ 10,500 ಸಮಥಿಂಗ್ ಕಾಣಿಸ್ತಿದೆಯಾ. ಇದು ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಈ ಕಲರ್ ಇದೆ. ಇದು ನಂದಲ್ಲ, ಸುಮ್ಮನೆ ಕಟ್ಕೊಂಡು ತೋರಿಸ್ದೆ ಅಷ್ಟೇ. ಇದು ಆಲ್ಮೋಸ್ಟ್ ಬಾಯ್ಸು ಕೂಡ ಈ ಥರ ಕಟ್ತಾರೆ. ಕ್ಯಾಶಿಯು ಚೆನ್ನಾಗಿ ಲುಕ್ ಕೊಡುತ್ತೆ. ಕ್ಲಾಸಿ ಅಲ್ಲ, ಸ್ಟೈಲಿಶ್ ಲುಕ್ಕೇ ಇದು. ಅಷ್ಟೇ ತೋರ್ಸೋಕ್ಕೆ ಇಲ್ಲಿ ಇರ್ತೀನಿ. ನನ್ನ ಇದು ಇದು ನನ್ನ ನಾದಿನಿದ್ದವಳು ಬಿಟ್ಟೋಗಿದ್ದಾಳೆ. ಆ್ಯಕ್ಚುಲಿ ಅವಳು ಎಲ್ಲೊಂದರಲ್ಲೇ ಆಗ್ತಾನೆ ಇರ್ತಾಳೆ, ಯಾವುದೇ ವಸ್ತು ಆಗಲಿ. ಸೊ ಅದಕ್ಕೆ ಇಲ್ಲಿ ಎತ್ತಿಡೋಣ ಅಂತ, ಇನ್ನೇನು ಕ್ಲೀನ್ ಮಾಡಿದ್ನಲ್ಲ ಇಲ್ಲಿ ಇಡೋಣ ಅಂತ ತೊಗೊಂಬಂದೆ ಅಷ್ಟೇ. ಮತ್ತೆ ಸಿಗ್ತೀನಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಬಾಯ್. ನೋಡಿ, ಈ ಥರ ಒಳ್ಳೆ ಕಲ್ಲು ದಜ್ಜಿ ಥರ ರೆಡಿಯಾಗಿದ್ದೀನಿ. ಇಷ್ಟರವ ಸ್ಟಿಕ್ಕರ್, ಚಿಕ್ಕ ಸ್ಟಿಕ್ಕರ್ ಇತ್ತು, ಅದು ಸಿಕ್ಕಿಲ್ಲ. ಇದು ಸ್ವಸ್ತಿಕ್ ಅಂತ ಬರುತ್ತಲ್ಲ, ಅದ್ರದ್ದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇವಾಗ 4 o'clock-ಗೆ ಇದು ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಈಗಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಗೊತ್ತಿಲ್ಲ. ಇಲ್ಲಿ ಸೈಲೆಂಟಾಗಿರುತ್ತೆ. ಸೊ ಇಲ್ಲಿ ಸ್ಟಡಿ ಟೇಬಲ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಇದು ನೋಡಿ, ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ. 1 hour 20 minutes. ನೋಡಿ, ಲೈಟ್ ಪೂಜೆ ಮಾಡಿದ್ದೀನಿ. ಕರ್ಪೂರ ಮಾತ್ರ ಬೀಳಬೇಕು. ಅಷ್ಟು ಹೊಗೆ ಇದೆ. ಇವತ್ತೊಂದು ಸ್ವಲ್ಪ ಬೇಡ್ಕೋಬೇಕು.
ಇದನ್ನು ನಾವು ಕೋಟಿಲಿಂಗದಲ್ಲಿ ತಗೊಂಡಿದ್ದು. ನೋಡಿ, ಇದು ರಾಜ್ಮಾ ಮಾಡೋಣ ಅಂತ. ಫಸ್ಟು ನಾನು ನೋಡಿ ಏನೇನು ಹಾಕ್ಕೊಳ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಎಲೆ, ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಮೆಣಸು ಮತ್ತು ಲವಂಗ ಹಾಕ್ಕೊಂಡೆ ಅಷ್ಟೇ, ಮತ್ತು ಒಂದು ಪಲಾವ್ ಎಲೆ. ನೀವು ಕಸೂರಿ ಮೆಥಿನೂ ಲಾಸ್ಟಲ್ಲಿ ಹಾಕ್ಕೋಬೋದು. ಇದು ಅರ್ಜೆಂಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 2 days ವ್ಲಾಗ್ ಇರುತ್ತೆ, ಅದಕ್ಕೋಸ್ಕರ. ಮತ್ತು ನಾನು ಇವಾಗ ವ್ಲಾಗ್ ಮಾಡ್ಕೋಬೇಕು, ಮತ್ತು ನಿಮಗೆ ಒಂದು ಅದಕ್ಕೆ ಇದು ಫುಲ್ ಎಡಿಟ್ ಮಾಡೋಣ ಅಂತ ನೆನ್ನೆನೂ ಎಡಿಟ್ ಮಾಡಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಬಟ್ ಹಾಕ್ತೀನಿ ವೀಡಿಯೋಸ್ ಅಂತ ಒಂದು 2-3 ಆದರೂ ವಾರಕ್ಕೊಂದ್ಸಲಿ ಹಾಕ್ತಾಯಿರ್ತೀನಿ. 2-3-4 2 ದಿವಸದೊಂದು ವ್ಲಾಗ್ ಹಾಕ್ತಾಯಿರ್ತೀನಿ. ಜಾಸ್ತಿ ನಾನು ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಇಟ್ ಮೀನ್ಸ್ ಸುಮ್ಮನೆ ಇದು ಒಂದು ಹ್ಯಾಬಿಟ್, ಏನೋ ಒಂದು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರಬೇಕು ಅಂತ ಮಾಡ್ತಾ ಇರೋದು. ಅದಕ್ಕೋಸ್ಕರ ವ್ಲಾಗೆಲ್ಲ ನಾನು ಹಾಕ್ತಾನೆ ಇರ್ತೀನಿ. ಸೊ ನನಗೆ ಫೋಕಸ್ ಇರೋದು ಫಸ್ಟು ನಂದು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ನಾನು ಆದಷ್ಟು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ನಾನು ನೆಕ್ಸ್ಟು ಅಟೆಂಪ್ಟಲ್ಲಿ ನಂದು ಗ್ರಾಮಟಿಕಲ್ ಮಿಸ್ಟೇಕು ಜಾಸ್ತಿ ಆಗಬಾರ್ದು ಅಂತ ನಾನು ಆಲ್ಮೋಸ್ಟ್ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ನಾನು ವ್ಲಾಗೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಇದು ತುಂಬ ಡಿಸ್ಟ್ರಾಕ್ಷನ್. ಮೇನ್ ವೈಲ್ ಏನಾದ್ರು ಬ್ರೇಕ್ ತೊಗೊಂಡಾಗ ನಾನು 1-2 ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಬೋದು ಅಷ್ಟೇ, ಕ್ಲಿಪ್ಪಿಂಗ್ ತೊಗೋಬೋದು. ಲೆಟ್ ಮಿ ಸಿ, ಅಂದರೆ ಲೈವ್ ವೀಡಿಯೋಸ್ ಥರ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ. ಆ ಥರ ಲೈವ್ ಮಾಡೋದಾದರೆ ಲೈವ್ ಮಾಡೋದೇನೂ ಇರಲಿಲ್ಲ, ಆಲ್ಮೋಸ್ಟ್ ಆ ಥರ ಪ್ರಿಪೇರ್ ಆಗಬೇಕು. ಮತ್ತು ಪ್ರಿಪೇರ್ ಆಗೋದಷ್ಟಲ್ಲದೆ ಅಲ್ಲಿ ರಿವಿಷನ್ಸ್ ತುಂಬ ಮಾಡ್ಕೋಬೇಕು. ಅದಕ್ಕೆ ಈಗ ಎಡಿಟಿಂಗ್ ಮಾಡೋಣ ಅಂತ ಆಲ್ಮೋಸ್ಟ್ 10:26 ಆಗ್ತಾಯಿದೆ. ನಾನು ಈಗ ಸ್ವಲ್ಪ ರೆಡಿ ಕೂಡ ಆಗಬೇಕು. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಅದಕ್ಕೆ ಈಗೆಲ್ಲ ಕೆಲಸ ಮುಂಚೆ ಥರ ಇರೋದಿಲ್ಲ, ಬೇಗ ಎಲ್ಲ ಕೆಲಸ ಮಾಡಿಕೊಂಡು ರೆಡಿ ಆಗಬೇಕು. ಮತ್ತು ಎಡಿಟಿಂಗು ಮಾಡಬೇಕು, ಮತ್ತು ಗ್ರಾಮರ್ ಪ್ರಿಪ್ರೇಷನು ಕೂಡ ಆಗಬೇಕು. ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಅದೆಲ್ಲ ಆದಮೇಲೆ ಇದು ಆ್ಯಕ್ಚುಲಿ ಶುಕ್ರವಾರ ಮತ್ತು ಗುರುವಾರದ ವ್ಲಾಗ್ ಇರುತ್ತೆ. ನಾನು ಆಲ್ಮೋಸ್ಟ್ ಗ್ರಾಮರ ನಾನು 11 ಗಂಟೆಯಿಂದ ಆಲ್ಮೋಸ್ಟು 4ವರೆಗೂ ಅದನ್ನು ಪಾಸ್ ಮಾಡಿ ನೋಟ್ ಮಾಡ್ಕೋಬೇಕಾಯ್ತಲ್ಲ, ಅದಕ್ಕೆ ಟೈಮ್ ತೊಗೊಳ್ತು. ಮತ್ತು ಸ್ಪೀಕಿಂಗ್ ಅದು ಕೂಡ ಆಗಿದೆ ನೋಡಿ. ಅಷ್ಟು ವೀಡಿಯೋ ಕಂಪ್ಲೀಟ್ ಮಾಡಿದ್ದೆ, ಸ್ವಲ್ಪ ಇತ್ತು. ಅದನ್ನು ನೈಟು ಇನ್ನೇನು ಸಾಂಬಾರೆಲ್ಲ ಮಾಡಿದ್ನಲ್ಲ, ಮತ್ತು ಚಪಾತಿ. ಸರಿ ಶುಕ್ರವಾರ ಆಗಲಿಲ್ಲ, ಗುರುವಾರ ಕೂಡ. ಯಾಕಂತಂದರೆ ಅದು ತುಂಬ ಡ್ಯೂರೇಷನ್ ಇತ್ತು, ಅದಕ್ಕೋಸ್ಕರ ಒಂದೇ ಸಲ ಅಂತಂದರೆ ನಾನು ಮಧ್ಯೆ ಬ್ರೇಕ್ ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಈಗ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿರೋದು ನಾನು ಎಷ್ಟು ವೀಡಿಯೋ ಕಂಪ್ಲೀಟ್ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಎಷ್ಟು ನನ್ನ ಆ ಸ್ಕಿಲ್ನ ನಮ್ಮ ಮೈಂಡಲ್ಲಿ ಬ್ರೈನಲ್ಲಿ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ಸೊ ಈಗ ಎಷ್ಟು ಅವರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನನಗೆ. ಸೊ ಇದೆಲ್ಲ ನೋಡಿ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಮತ್ತು ಇದನ್ನು ನಾನು ರಿವಿಷನ್ ಮಾಡ್ಕೋಬೇಕೀಗ. ಅದೆಲ್ಲ ಮತ್ತು ಅದು ಸೆಂಟೆನ್ಸ್ ಫಾರ್ಮೇಷನ್ಸ್ ಎಲ್ಲ ಮಾಡ್ಕೋಬೇಕು. ChatGPT ಥ್ರೋ ಹೆಲ್ಪ್ ತೊಗೊಂಡು. ಆಲ್ಮೋಸ್ಟ್ ಅದೆಲ್ಲ ಆದಮೇಲೆ ಎಷ್ಟೊತ್ತಾಯಿತು? 3:20 ಆಗಿದೆ ಆ ವಿಡಿಯೋ ಕಂಪ್ಲೀಟ್ ಮಾಡೋಷ್ಟೊತ್ತಿ. ಆಮೇಲಿಂದ ಬಟ್ಟೆ ಎಲ್ಲ ಮಡ್ಚಿಟ್ಟೆ, ಯಾಕಂತಂದರೆ ಬ್ರೇಕ್ ಬೇಕಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ಮಡ್ಚಿಟ್ಟು ಅವನ್ನೆಲ್ಲ ಎತ್ತಿಟ್ಟು ಆಮೇಲಿಂದ ಸ್ವಲ್ಪ ಒಂದ್ಸಲಿ ಇನ್ನೊಂದು ಮತ್ತೆ ನೆಲ ಒರೆಸಿ ದೀಪ ಹಚ್ಚೋದೆ. ಸ್ನಾನ ಮಾಡೋಕ್ಕಾಗಲಿಲ್ಲ. ಇಷ್ಟಾಗಿತ್ತು. ಆಮೇಲಿಂದ ಮತ್ತೆ ಅಗೇನ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಅಡುಗೆ ಮಾಡಿದೆ. ಅಂದರೆ ರಾಜ್ಮಾ ಸಾರೇ ಇತ್ತು, ಅಂದರೆ ನಿನ್ನೆ ಸಂಜೆ ಮಾಡಿದ್ದು. ಮತ್ತು ಬೆಳಿಗ್ಗೆ ಎಲ್ಲ ತಿಂಡಿ ತಿಂದಿರ್ತೀವಿ, ಮತ್ತು ಸಂಜೆಗೆ ಇನ್ನೇನು ಇದು ಮಾಡೋದು ಅಂತ ಅದನ್ನೇ ಮಾಡಿದೆ. ಯಾಕಂತಂದರೆ ಮತ್ತು ತರಕಾರಿ ಕೂಡ ಏನೂ ಇರಲಿಲ್ಲ ಅವತ್ತು ಏನಾದರೂ ಮಾಡೋದಕ್ಕೆ. ಏನಂದರೆ ಟೊಮೊಟೊನೂ ಇರಲಿಲ್ಲ, ಅವ್ರಿಗೆಲ್ಲ ಆಫೀಸ್ಗೆ ಹೋಗಿದ್ರಲ್ಲ ಇನ್ನು. ಮತ್ತು ಇವ್ರಿಗೆ ಸ್ಯಾಲ್ರಿ ಏನೋ
ಓ ಮೈ ಗಾಡ್ ಏನಾಗಿತ್ತು ಅಂತಂದರೆ ಅವ್ರದ್ದು ಏನೋ ಇಶ್ಯೂ ಅಂದರೆ ನೈಟು 3ವರೆಗೂ ವರ್ಕ್ ಮಾಡ್ತಾರೆ ಒಂದೊಂದ್ಸಲಿ. ಆ ಟೈಮಲ್ಲಿ ಏನೋ ಒಂದು ಇಶ್ಯೂನ ಇದು ಮಾಡಿದಾಗ ಅದು ಅಪ್ರೂವ್ ಆಗಿಲ್ಲ. ಇಶ್ಯೂ ಅಂದರೆ ಏನೋ ಎಸ್ಕಲೇಷನ್ ಏನೋ ಅಪ್ರೂವ್ ಆಗಿಲ್ಲ ಅಂತೇಳಿ ಸ್ಯಾಲ್ರಿ ಹೋಲ್ಡ್ ಮಾಡಿದರು. ಅದು ಈ ಮಂತು 20 ಕೊಡ್ತಾರೆ. ಸೊ ಈ ಥರ ಆ್ಯಕ್ಚುಲಿ ಏನಕ್ಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಏನಾದ್ರು ಕಮಿಟ್ಮೆಂಟ್ಸ್ EMI ಏನಾದ್ರು ತೊಗೊಂಡಿದ್ರೆ ಅದು ತುಂಬ ಕ್ವೈಟ್ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಆವಾಗ ತುಂಬ ಡಿಲೇ ಆಗುತ್ತೆ, ನಾವು ಪೇಮೆಂಟ್ ಮಾಡಲ್ಲ, ಫೈನ್ ಎಲ್ಲ ಕಟ್ಟಬೇಕಾಗುತ್ತೆ. ಐ ಡೋಂಟ್ ನೋ ಕೆಲವೊಂದು ಕಂಪ್ನಿಗಳಲ್ಲಿ ಈ ಥರ ಇರುತ್ತೆ. ವರ್ಕ್ ಕಲ್ಚರು ಸ್ಯಾಲ್ರಿ ಕ್ರೆಡಿಟ್ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಅಂತೆ. ಬಟ್ ತುಂಬ ಒಂದೊಂದ್ಸಲಿ ಅವರು ಗೊತ್ತಿಲ್ಲ, ತುಂಬ ಡಿಲೇ ಮಾಡ್ತಾರೆ. ಒಂದೊಂದ್ಸಲಿ 2 ಡೇಸು 1 ಡೇಸು. ಕೆಲವೊಂದು ಕಂಪ್ನಿಗಳು ಇನ್ ಕೇಸ್ ಫಾಲೋಯಿಂಗ್ ಮಂತ್ ಅಂತಂದರೆ ಅದೇ ಟೈಮಲ್ಲಿ ಹಾಕಿರ್ತಾರೆ. ಇನ್ ಕೇಸ್ ರಜೆ ಇದ್ದರೆ ಹಿಂದಿನ ದಿವಸನೇ ಕೂಡ ಅವರು ಬ್ಯಾಂಕಲ್ಲಿ ಅಂದರೆ ಕ್ರೆಡಿಟ್ ಮಾಡೋ ಥರ ಏನಾದರೂ ಮಾಡಿರ್ತಾರೆ. ಬಟ್ ಇವ್ರ ಕಂಪ್ನಿಲಿ ಆ ಥರ ಸಿಸ್ಟಮ್ಸೇ ಇಲ್ಲ. ಆ ಥರ ಪ್ರಾಬ್ಲಮ್ ಆಗಿತ್ತು. ಯಸ್ ಅಂದರೆ ನನ್ನ ಆಫೀಸ್ ನಾನು ICI ಕೋಚಿಂಗ್ ಮಾಡ್ಕೊಂಡಾಗ ಹೇಳ್ತಿದ್ರು, ನಿಮ್ಮ ವರ್ಕ್ ಕಲ್ಚರಲ್ಲಿ ಕಂಪ್ನೀಲಿ ಎಲ್ಲ ನಿಮ್ಮವರು ಅಂತ ನೀವು ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಕೊಲೀಗ್ಸ್ ಅವರು ಬೆನಿಫಿಟ್ಸ್ ಅವ್ರ ಪ್ರಮೋಷನ್ಸ್ಗೋಸ್ಕರ ಕಂಪ್ನಿಗೋಸ್ಕರ ದುಡಿಬೇಡ್ರಿ, ನಿಮ್ಮ ಸ್ಕಿಲ್ಸ್ಗೋಸ್ಕರ ದುಡೀರಿ ಅಂತ. ಯಾಕಂತಂದರೆ ಕಂಪ್ನಿಗೆ ಹೆಂಗೆ ಅಂತಂದರೆ ದುಡಿಸ್ಕೊಳ್ತಾರೆ ಅಷ್ಟೇ. ಬಟ್ ಅಲ್ಲಿ ನಿಮ್ಮ ಕಲ್ಚರ್ಗೆ ಒಂದೊಂದ್ಸಲಿ ಹೆಂಗಾಗುತ್ತೆ ಅಂತಂದರೆ ಕೆಲವು ಅಲ್ಲಿ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಲು ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಕೇಷನ್ ಮೀನ್ಸ್ ಕೆಲವ್ರು ಇರ್ತಾರೆ ನೋಡಿ, ಮಾತಲ್ಲೇ ಮರಳು ಮಾಡ್ತಾರೆ ಅಂತ. ಸೊ ಆ ಥರ ಸ್ಕಿಲ್ಸ್ ಇದ್ದರೆ ನೀವು ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದರೆ ಸರ್ವೈವ್ ಆಗ್ತೀರಾ. ಇಲ್ಲ ಅಂತಂದರೆ ಸಮ್ಟೈಮ್ಸ್ ಇಟ್ ಮೈಟ್ ಬಿ ಇನ್ ಫ್ಯಾಕ್ಟ್ ನೀವು ಆ್ಯಕ್ಚುಲಿ ಕೆಲವ್ರು ಇರ್ತಾರೆ ಅಂದರೆ ಒಬ್ರ ಹತ್ರ ಏನೋ ಹೇಳ್ಕೊಂಡಿರ್ತೀವಿ, ಅವ್ರು ಹೋಗಿ ಈ ಥರ ತುಂಬ ಪೊಲಿಟಿಕ್ಸ್ ಜಾಸ್ತಿ ಇರುತ್ತೆ. ಆ ಥರ ವರ್ಕ್ ಕಲ್ಚರ್ಸ್ ತುಂಬ ಇರುತ್ತೆ. ಬಟ್ ಒಂದೊಂದು ನಿಜ, ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ ಎಂಪ್ಲಾಯಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದಾರೆ ಅಂತಂದರೆ ಇಟ್ ಮೇ ಗ್ರೋ. ಅದಕ್ಕೆ ಎಕ್ಸಾಂಪಲ್ಸ್ ಅಂತಂದರೆ ಟಾಟಾ ಕಂಪ್ನೀಸ್. ಅವರು ಇಷ್ಟು ದಿವಸ ಕೆಲವ್ರು ಹೇಳ್ತಾರೆ ಟಾಟಾ ಕಂಪ್ನೀಸ್ ಹಂಗೆ ಹಿಂಗೆ ಅಂತ. ಬಟ್ ಅವ್ರು ಆಲ್ಮೋಸ್ಟು ಅವ್ರ ಸ್ಟಾಕ್ಸು IPO ಲಾಂಚ್ ಮಾಡೇ ಇರಲಿಲ್ಲ, ರೀಸೆಂಟಾಗಿ ಮಾತ್ರ ಮಾಡಿರೋದು. ಆಲ್ಮೋಸ್ಟ್ ಎಂಪ್ಲಾಯಿ ಲೈಕ್ ಸ್ವೆಟ್ ಈಕ್ವಿಟಿ ಶೇರ್ಸ್ ಥರ, ಮತ್ತು ಎಂಪ್ಲಾಯೀಸ್ಗೆ ಈಕ್ವಿಟಿ ಶೇರ್ಸ್ ಕೊಡೋರು. ಸೊ ಅಂದರೆ ಎಂಪ್ಲಾಯಿನೇ ಇನ್ವೆಸ್ಟರ್ಸ್ ಥರ ಯೂಸ್ ಮಾಡ್ಕೊಳ್ಳೋರು. ಅವರಿಗೆ ಕೂಡ ಪ್ರಾಫಿಟ್, ನೀವೇನು ಮಾಡ್ತೀರೋ ಆ ಪ್ರಾಫಿಟಲ್ಲಿ ನಿಮಗೂ ಕೂಡ ಇದಿರುತ್ತೆ ಅಂತ. ಸೊ ಆ ಕಲ್ಚರಲ್ಲಿ ಅವರು ಎಂಪ್ಲಾಯಿ ಬಗ್ಗೆನೂ ಕೂಡ ಥಿಂಕ್ ಮಾಡೋರು. ನನಗೆ ಇಷ್ಟ ಆಗೋದು ಕಂಪ್ನಿ ಅಲ್ಲ, ಎಲ್ಲ ಕಂಪ್ನಿಲಿ ಟಾಟಾ ನಂಗೆ ತುಂಬ ಇಷ್ಟ ಆಗೋದು. ಗೊತ್ತಿಲ್ಲ, ಅವ್ರದ್ದು ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಅವ್ರ ವರ್ಕ್ ಕಲ್ಚರ್ ಹೇಗಿದೆ ಗೊತ್ತಿಲ್ಲ. ಬಟ್ ಎಲ್ಲ ಕಾರ್ಪೊರೇಟ್ಸ್ ಆದಮೇಲೆ ಡೌನ್ಸ್ ಮತ್ತು ಅಪ್ಸ್, ತುಂಬ ಅಬ್ಸ್ಟಕಲ್ಸ್ ಎಲ್ಲ ಇರುತ್ತೆ. ತುಂಬ ಕಾಂಪಿಟೇಷನ್ ಇರೋದ್ರಿಂದ ಅವರು ತುಂಬ ಸ್ಕಿಲ್ಡ್ ವರ್ಕರ್ನೇ ನೋಡ್ತಾರೆ. ಈಗ ICA ಕೂಡ ಸುಮ್ಮನೆ ಯಾವುದೋ ಸುಮ್ಮನೆ ಅಂದರೆ ತುಂಬ ಸ್ಕಿಲ್ಡ್ ಆಗಿರೋನೇ ಕೂಡ ಇದನ್ನು ಪಾಸ್ಔಟ್ ಮಾಡೋಕ್ಕೆ ನೋಡ್ತಾರೆ. ತುಂಬ ಟಫ್ ಎಕ್ಸಾಮ್ ಕೊಡ್ತಾರೆ. ಸೊ ಅದೇ ಥರನೇ ನಾವು ಔಟ್ಕಮ್ ಆಗ್ಬೇಕಾದ್ರೆ ಒಬ್ಬ CA ಚಾರ್ಟೆಡ್ ಅಕೌಂಟೆಂಟ್ ಪಾಸ್ಔಟ್ ಆಗಿದ್ದಾನೆ ಅಂದರೆ ಅವ್ನು ತುಂಬ ಪರಿಶ್ರಮ ಪಟ್ಟು ಮತ್ತು ಎಷ್ಟೊಂದು ಅಟೆಂಪ್ಟ್ ಮಾಡಿ ಮತ್ತು ಆ ಟಫ್ ಎಕ್ಸಾಮ್ಸ್ ಇರುತ್ತಲ್ಲ, ಅದು ಆ್ಯಕ್ಚುಲಿ CA ಒಂದು ಟಫೆಸ್ಟ್ ಎಕ್ಸಾಮ್. CA ಅಂತಲ್ಲ, ತುಂಬ ಎಕ್ಸಾಮ್ಸ್ ಇದ್ದಾವೆ. ಅದನ್ನು ಆ ಥರ. ಮತ್ತು ನಮ್ಮ KPSC ಅಲ್ಲಿ ದುಡ್ಡು ಮಾತ್ರ ನಡೆಯುತ್ತೆ. ಬಟ್ ಇಲ್ಲಿ ICIA CA ಎಕ್ಸಾಮ್ಸಲ್ಲಿ ಸ್ಕಿಲ್ಸ್ ಮತ್ತು ನಮ್ಮ ಎಫರ್ಟ್ಸ್ ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಆಗಿರೋದ್ರಿಂದ ನಮಗೆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಾವು ತುಂಬ ಡೇ ಬೈ ಡೇ ನಾವು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಸರ್ವೈವಲ್ ಆಗೋದು ತುಂಬ ಕಷ್ಟ ಇರುತ್ತೆ. ಸೊ ಅಂಥದ್ರಲ್ಲಿ ನೀವು ಚೂಸ್ ಮಾಡ್ಬೇಕಾದ್ರೆ ಡಿಲೇ ಆದರೂ ಪರವಾಗಿಲ್ಲ, ನನ್ನ ಸ್ಕಿಲ್ಸ್
ಅಪ್ಗ್ರೇಡ್ ಮಾಡಿಕೊಂಡು ಒಳ್ಳೆ ಕಂಪ್ನಿಲಿ ಅದಲ್ಲ ಒಂದು ನಿಮ್ಮ ಎಫರ್ಟ್ಗೆ ವರ್ತ್ ಇದೆ ಅಂತಂದರೆ ಜಾಯ್ನ್ ಆಗಿ, ಇಲ್ಲಾಂದರೆ ಇಟ್ ವಾಸ್ ಕಾಸ್ಟ್ ಯುವರ್ ಲೈಫ್ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಿಲ್ಲ, ಶೇರ್ ಮಾಡ್ಕೋಬೇಕು ಅಂತ ಅನ್ಸೋದು, ಸೊ ಹೇಳಿದೆ. ಇದೆಲ್ಲ ಆದಮೇಲೆ ಪೂಜೆ ಮಾಡ್ಬೋದು. ಎಷ್ಟೋ ಜನ ಇಷ್ಟ ಇಲ್ಲದ ಕೆಲಸನೇ ಮಾಡ್ತಾಯಿರ್ತಾರೆ. ಬಟ್ ಕಂಪನಿ ಚೂಸ್ ಮಾಡ್ತಿದ್ದೀರ ಅಂತಂದರೆ ಅದರಲ್ಲಿ ನಿಮಗೆ ಸ್ಕಿಲ್ಸ್ಗೆ ವ್ಯಾಲ್ಯೂ ಕೊಡೋ ವರ್ಕ್ ಕಲ್ಚರ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಪೊಲಿಟಿಕ್ಸು ಯಾರ ಫೇವರಾಗೋ ಯಾರೋ ಕೆಲಸ ಮಾಡ್ತಿದ್ದೀರ ಅಂತಂದರೆ ಇಟ್ ವಾಸ್ ನಾಟ್ ಗುಡ್ ಅಲ್ಲ. ಅದಕ್ಕೆ ಸೊ ಇಷ್ಟೆಲ್ಲ ಆಯಿತು 2 days ವ್ಲಾಗು. ಸೊ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ತುಂಬ ಡ್ಯೂರೇಷನ್ ಜಾಸ್ತಿ ಆಯಿತು ಬಿಕಾಸ್ ನಾನು ಈ ವಿಡಿಯೋ ಎಲ್ಲ ಡಿಲೀಟ್ ಮಾಡಬೇಕು. ಮತ್ತು ಇದು ಜಾಸ್ತಿ ನಾನು ನಮ್ಮ ಫೋನ್ ಸ್ಟೋರೇಜಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಣ ಅಂತ. ಸೊ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ತುಂಬ ಕಂಟೆಂಟ್ಸ್ ಇದ್ದಾವೆ ಯೂಟ್ಯೂಬಲ್ಲಿ, ಬಟ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೆ ವ್ಲಾಗ್ ಮಾಡೋದಕ್ಕೆ, ಅದಕ್ಕೋಸ್ಕರ. ಸೊ ನೋಡಿ, ಇದಾದಮೇಲೆ ಮೊಳಕೆ ಕಾಳು ಈ ಥರ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಬೈ ಬೈ, ಸಿ ಯು ಸೂನ್.